ಬಾಗಲಕೋಟೆ ಜಿಲ್ಲೆ ಚಮಕಂಡಿ ತಾಲೂಕಿನ ಮಧುರಕಂಡಿ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯ ಕಾರ್ತಿಕೋತ್ಸವ ಬಹು ಅದ್ದೂರಿಯಾಗಿ ಜರುಗಿತು. ಮಧುರಕಂಡಿ ಗ್ರಾಮದ ಶ್ರೀ ದೇವಿಯ ಜಾತ್ರೆ ಕರ್ನಾಟಕದಲ್ಲಿ ವಿಶೇಷವಾದ ಜಾತ್ರೆ. ಹೌದು ವೀಕ್ಷಕರೇ, ಮಧುರಕಂಡಿ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ವಿಶೇಷವಾದುದು ನಿಜ. ಮಧುರಕಂಡಿ ಗ್ರಾಮದ ಹೆಣ್ಣು ಮಕ್ಕಳು ಬೇರೆ ಊರಿಗೆ ಮದುವೆಯಾಗಿ ಹೋಗಿದ್ರು ಈ ತಾಯಿಯ ಜಾತ್ರೆಗೆ ಪ್ರತಿ ವರ್ಷ ಬಂದು ತಾಯಿಯ ಉಡಿ ತುಂಬಿ ಹೋಗ್ತಾರೆ. ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಭಾರಿ ಅದ್ದೂರಿಯಾಗಿ ಜರುಗುತ್ತೆ. ಈ ಪಲ್ಲಕ್ಕಿ ಉತ್ಸವಕ್ಕೆ ಸಕಲ ಭಕ್ತಾದಿಗಳು ಪಲ್ಲಕ್ಕಿ ಉತ್ಸವಕ್ಕೆ ಬಾಳೆಹಣ್ಣನ್ನ ಹರಿಸುತ್ತಾರೆ. ಕರ್ನಾಟಕದಲ್ಲಿ ಎಲ್ಲೂ ಆಗದ ಈ ಸಂಪ್ರದಾಯ ಇಲ್ಲಿ ನಡೆಯುತ್ತೆ. ಪಲ್ಲಕ್ಕಿ ಉತ್ಸವದಲ್ಲಿ ಡೊಳ್ಳು ಕುಣಿತ, ವಿವಿಧ ಮೇಳಗಳಿಂದ ಪಲ್ಲಕ್ಕಿ ಉತ್ಸವ ಜರುಗುತ್ತೆ ಮತ್ತು ಯುವಕರಿಂದ ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗುತ್ತೆ. ಹಾಗೆ ಬಂದ ಭಕ್ತರಿಗೆ 2 ದಿನಗಳ ಕಾಲ ಅನ್ನ ಪ್ರಸಾದ ಸೇವೆ ನಡೆಯುತ್ತೆ. ಶರ್ಬತ್ ಹಾಗೂ ಕಬ್ಬಿನ ಹಾಲು ಬಂದ ಭಕ್ತರಿಗೆ ಉಚಿತವಾಗಿ ನೀಡಲಾಗುತ್ತೆ. ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತಾದಿಗಳು ಪಲ್ಲಕ್ಕಿ ಉತ್ಸವ ನೋಡಲು ಬರುತ್ತಾರೆ. ದೇವಿಯ ಉತ್ಸವ ನೋಡಲು 2 ಕಣ್ಣು ಸಾಲದು. ಒಟ್ಟಿನಲ್ಲಿ ಮಧುರಕಂಡಿಯ ಮಹಾಲಕ್ಷ್ಮಿಯ ದೇವಿಯ ಜಾತ್ರೆ ಜಾತಿ ಭೇದ ಭಾವ ಎನ್ನದೆ 2 ದಿನಗಳ ಕಾಲ ಹಬ್ಬದ ವಾತಾವರಣ ಕಂಡುಬರುತ್ತೆ. ವರದಿ ಮಾರುತಿ ಕುಳಿ, ಜನತಾ ಸುದ್ದಿ, ಚಮಕಂಡಿ. ಹೇಳ್ರಿ, ಊಟ ಮಾಡ್ರಿ. ನೀವು ಮಾಡ್ರಿ. ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಶ್ರೀ ಮಹಾಲಕ್ಷ್ಮಿ ದೇವರ ಒಂದು ಕಾರ್ತಿಕೋತ್ಸವದ ಆನೆ ಬಣಾಧಿಕಾರದಿಂದ ಬಂದಂತಹ ಒಂದು ದೊಡ್ಡ ಜಾತ್ರಾ ಮಹೋತ್ಸವ ಮಂಗಳವಾರ ದಿವಸ ಇಡೀ ಊರ ಜನರ ಕೂಡಿ ದೀಪ ನಮಸ್ಕಾರ ಹಾಕುವುದು ಹಾಗೂ ದೇವಿಗೆ ಉಪಯುಕ್ತವಾದ ಒಂದು ಕಾರ್ಯಕ್ರಮ, ಸಂಜೆ ಮನರಂಜನೆ ನಾಟಕ. ಇವತ್ತು ಬುಧವಾರ ದಿವಸ ಒಂದು ಐತಿಹಾಸಿಕವಾದಂಥ ಒಂದು ಬಾಳೆಹಣ್ಣನ್ನು ಪಲ್ಲಕ್ಕಿ ಉತ್ಸವ ಎಲ್ಲೂ ನಡೆಯುವ ಕರ್ನಾಟಕದಲ್ಲಿ ಎಲ್ಲೂ ಆಗಲಾರ್ದಂಥ ಇದೊಂದು ಬಾಳೆಹಣ್ಣು, ಒಂದು 2 ಎಕರೆ ಬಾಳೆಹಣ್ಣನ್ನು ಎಲ್ಲ ಸುತ್ತಮುತ್ತಲಿನ ಒಂದು ಪಲ್ಲಕ್ಕಿ ಉತ್ಸವದ ಮೇಲೆ ಹಾಕುವಂಥ ಒಂದು ಪದ್ಧತಿ. ಅದಾದ ನಂತರ 15ರಿಂದ 25 ಸಾವಿರ ಜನರಿಗೆ ಊಟದ ಒಂದು ವ್ಯವಸ್ಥೆ ಇರುತ್ತದೆ. ಆದ ಕಾರಣ ಈ ಒಂದು ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳಿಂದ ಜನರು ಬಂದು ಹಾಗೂ ಊರಿನ ಎಲ್ಲ ಸಮಾಜದ ಬಾಂಧವರಿಂದ ಒಂದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ ಕಾರಣ ಎಲ್ಲ ಊರಿನ ಗುರು ಹಿರಿಯರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಶ್ರೀ ಮಹಾಲಕ್ಷ್ಮೀ ದೇವಿಯು ಅಪಾರವಂತ ಆಶೀರ್ವಾದ ಮಾಡಿ ಕರುಣಿಸುತ್ತಾಳೆ. ದೇವಿಯನ್ನ ನಂಬಿದವರಿಗೆ ಎಂದೂ ಒಂದು ಆಶೆ ಇತ್ತ ಬಂದಂಥ ಭಕ್ತರಿಗೆ ನಿರಾಶೆ ಆಗಲಾರದು ಹಾಗೆ ತಮ್ಮ ಮನಸ್ಸಿನಲ್ಲಿ ಏನು ಒಂದು ಆಶಾಭಾವನೆ ಒಂದು ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾರೋ ಅದು ಯಶಸ್ವಿ ಆಗೋದಂತ ಇಲ್ಲಿ ತನಕ ಯಾವುದೋ ಒಂದು ಮಿಸ್ಸಾಗಲಾರದ ದೇವಿ ಆಶೀರ್ವಾದ ಮಾಡಿರ್ತಾರೆ. ಆದ ಕಾರಣ ಈ ಒಂದು ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಸಹಕಾರ ನೀಡಿ ಎಲ್ಲರ ದೇವಿ ದರ್ಶನ ಪಡೆದು ಪುನೀತರಾಗಬೇಕಾಗಿ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಹಾಗೂ ಮಧುರಕಂಡಿ ಗ್ರಾಮಸ್ಥರ ನಮ್ಮ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ದೇವರ ಜಾತ್ರೆಗೆ ನಮಸ್ಕಾರ ಹೇಳ್ತೀನಿ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚದಕಲಿಕೊಂಡ ಸಂಭೂತ ದೇವಕಾರ್ಯ ಸಮುದ್ಯತ ಗ್ರಾಮದ ಅಧಿದೇವತೆಯಾಗಿರುವಂತಹ ಶ್ರೀ ಮಹಾಲಕ್ಷ್ಮಿಗಳು ವಂದಿಸಿ ಪ್ರತಿ ವರ್ಷ ನಡೀತಾ ಇರುವಂತಹ ಗ್ರಾಮದ ಮಹಾಲಕ್ಷ್ಮಿ ಮಹಾದೇವಿಯ ಉತ್ಸವ ವಿಜೃಂಭಣೆಯಿಂದ ಮಧುರಕಂಡಿ ಗ್ರಾಮದಲ್ಲಿ ನಡೀತಾ ಇದೆ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಮಖಂಡಿ ತಾಲೂಕಿನಲ್ಲಿ ಸಾಂಸ್ಕೃತಿಕ ಗ್ರಾಮ ಆಗಿರುವಂತಹ ಮಧುರಕಂಡಿಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ಉತ್ಸವ ಪ್ರತಿ ವರ್ಷ ಕಾರ್ತಿಕೋತ್ಸವ ಅನ್ನುವಂತಹ ಒಂದು ಆದೇಶವನ್ನು ಇಟ್ಟುಕೊಂಡು ಎಲ್ಲ ಗ್ರಾಮದ ಹಿರಿಯರು ಯುಗಾದಿ ಪಾಡ್ಯದಿಂದ ಪ್ರಾರಂಭಿಸಿ ಆವತ್ತಿನ ದಿವಸ ಅದನ್ನು ನಿರ್ಣಯಿಸಿ ಇಡೀ ವರ್ಷದಾದ್ಯಂತ
ಸಂಭ್ರಮದಿಂದ ಇರುವಂತಹ ನಮ್ಮ ಗ್ರಾಮದ ಯಾವತ್ತು ಸದ್ಭಕ್ತರು ಕೊನೆಯ ಅಂದರೆ ಪತಿಪದೇ ಪಾಡ್ಯದಿಂದ, ದೀಪಾವಳಿ ಪಾಡ್ಯದಿಂದ, ಯುಗಾದಿ ಪಾಡ್ಯದಿಂದ ಪ್ರಾರಂಭಿಸಿ ದೀಪಾವಳಿ ಪಾಡ್ಯದಿಂದ ಇಲ್ಲಿಯವರೆಗೆ ಕೂಡ ದಿವಸಗಳನ್ನ ಎಣಿಸುತ್ತಾ ಕೊಂಡುವಂತಹ ಸಂದರ್ಭ. ಯಾಕೆಂದ್ರೆ ಅಲ್ಲಿಂದ ಇಲ್ಲಿಯವರೆಗೆ ಕಾರ್ತಿಕೋತ್ಸವವನ್ನ ನಮ್ಮ ದೇವದ ನಿಮಿತ್ತವಾಗಿ ಇಡೀ ನಮ್ಮ ಊರು ಅದನ್ನು ಪಾಲಿಸಿಕೊಂಡು ಬರ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೆ ಕಾರ್ತಿಕ ಮುಗಿಯುವವರೆಗೆ, ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಮುಗಿಯುವವರೆಗೆ ಇನ್ನುಳಿದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಗ್ರಾಮದಲ್ಲಿ ಅಂದ್ರೆ ನಮ್ಮ ಮನೆಯ ಕಾರ್ಯಕ್ರಮಗಳನ್ನ ಯಾವುದು ಮಾಡುವುದಿಲ್ಲ ಅಂತ ಒಂದು ವಾಡಿಕೆ ಇರೋ ಕಾರಣಕ್ಕಾಗಿ ಗ್ರಾಮದ ಮಹಾಲಕ್ಷ್ಮಿಗೆ ತುಂಬಾ ಹೆಚ್ಚು ಭಕ್ತಿ ಮತ್ತು ಪ್ರೀತಿ ಇರುವಂತಹ ಗ್ರಾಮಸ್ಥರು ಇವತ್ತು ವಿಶೇಷವಾಗಿ ಕಾರ್ತಿಕೋತ್ಸವದ 2ನೇ ದಿವಸ ಮಂಗಳವಾರ ದೇವಿಯ ಉಡಿ ತುಂಬುವಂತಹ ಕಾರ್ಯಕ್ರಮ. ಇವತ್ತು ಪಲ್ಲಕ್ಕಿ ಉತ್ಸವ, ಬಾಳೆಹಣ್ಣನ್ನ ಪಲ್ಲಕ್ಕಿಗೆ ಹಾರಿಸುವ ಮೂಲಕ ಸದ್ಭಕ್ತರು ಪ್ರೀತಿ ಮತ್ತು ಭಕ್ತಿಯನ್ನು ತೋರಿಸ್ತಾರೆ. ಆ ನಿಟ್ಟಿನಲ್ಲಿ ಗ್ರಾಮದ ಎಲ್ಲ ಸಹೋದರಿಯರು ಅಂದ್ರೆ ಈ ಗ್ರಾಮದಿಂದ ಯಾರನ್ನ ನಾವು ಕೊಟ್ಟಿವು ಅಂದ್ರೆ ಬೇಗರಾಗಿ ಹೋಗ್ಯಾರೋ ಅಥವಾ ನಮ್ಮ ಗ್ರಾಮದ ಯಾವ ಸಹೋದರಿಯರು ಅತ್ತೆಯರು ನಮ್ಮ ಊರಿನ ಬೀಗರು ಎಲ್ಲರೂ ಇವತ್ತು ಬರುವಂತಹದ್ದು. ಎಲ್ಲ ಸಹೋದರಿಯರು ಅಂದ್ರೆ ಹೆಣ್ಮಕ್ಳು, ಗ್ರಾಮದ ಹೆಣ್ಮಕ್ಳು ಎಲ್ಲರೂ ಬಂದು ಇವತ್ತು ಉಡಿ ತುಂಬುವಂತಹದ್ದು. ಗ್ರಾಮದ ಎಲ್ಲ ಮುತ್ತೈದೆಯರು ಜೊತೆಗೆ ಹೆಣ್ಮಕ್ಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿಜೃಂಭಣೆಯಿಂದ ಪಾಲ್ಗೊಳ್ತಾರೆ. ನಾಡಿನಾದ್ಯಂತ ವಿಶೇಷವಾದಂಥದ್ದು ಬಾಳೆಯನ್ನು ಹಾರಿಸುವ ಮೂಲಕ ಇವತ್ತು ರಥೋತ್ಸವ ನಡೀತದೆ. ರಥೋತ್ಸವದ ಹಾಗೆ ಇರುವಂತಹ ಪಲ್ಲಕ್ಕಿ ಉತ್ಸವ ನಡೀತದೆ. ನಂದಿಕೋಲು ಹಾಗೂ ಡೋಲು ಸಮೇತ ಎಲ್ಲ ಉತ್ತಮವಾದಂತಹ ವಾದ್ಯಗಳು ಅಂದ್ರೆ ಸಾಂಪ್ರದಾಯಿಕ ವಾದ್ಯಗಳನ್ನು ಮಾತ್ರ ಬಳಸ್ತೀವಿ. ಆ ಸಾಂಪ್ರದಾಯಿಕ ವಾದ್ಯಗಳ ಮೂಲಕ ವಿಜೃಂಭಣೆಯಿಂದ ಈ ದೇವಿಯ ಉತ್ಸವ ನಡೀತದೆ. ಇದು ನಾಡಿನಾದ್ಯಂತ ವಿಶೇಷವಾದಂತಹ ಮಹಾಲಕ್ಷ್ಮಿ, ಅದು ಗ್ರಾಮದ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂತಹ ಈ ಗ್ರಾಮ ದೇವತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಹಾರೈಸ್ತೇವೆ. ಆದ ನಂತರ 2 ದಿವಸಗಳ ಪರ್ಯಂತರವಾಗಿ ಮಹಾಪ್ರಸಾದ ಈ ಗ್ರಾಮದ ಅವರಿವರನ್ನದೇ ಎಲ್ಲರನ್ನೂ ಕೂಡ ಒಂದೇ ಪಂಕ್ತಿಯ ಭೋಜನವನ್ನು ಮಾಡಿಸುವಂತ ಒಂದು ವಿಶೇಷವಾದಂತಹದ್ದು ಈ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ. ಅವರಿವರನ್ನದೇ ಎಲ್ಲರೂ ಕೂಡ ಪ್ರಸಾದವನ್ನ ಒಂದೇ ಛತ್ತಿನಡಿಯಲ್ಲಿ, ಒಂದೇ ಛಾಯಾಚಿತ್ರದ ಅಡಿಯಲ್ಲಿ ಮಹಾಲಕ್ಷ್ಮಿಯ ಕೃಪೆಗೆ ಆಗುವ ದೃಷ್ಟಿಯಿಂದ ಎಲ್ಲರೂ ಒಂದೇ ರೀತಿಯಾಗಿ ಪ್ರಸಾದವನ್ನು ತೆಗೆದುಕೊಳ್ತೇವೆ. ಅದು 2 ದಿವಸ ಕೂಡ ಪ್ರಸಾದವನ್ನ ನಮ್ಮ ಸಮಿತಿಯವರು ನೆರವೇರಿಸಿಕೊಡ್ತಾರೆ. ಅದಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕ, ಉತ್ಸವ, ಹಾಡುಗಾರಿಕೆ, ನೃತ್ಯ, ಹಾಗೆ ಡೋಳಿನ ಕುಣಿತ ಎಲ್ಲವೂ ಕೂಡ ವಿಜೃಂಭಣೆ ನಡೆಯುವಂತದ್ದಾಗ್ತದೆ. ಎಲ್ಲ ನಾಡಿನ ಸದ್ಭಕ್ತರಿಗೆಲ್ಲರಿಗೂ, ಗ್ರಾಮದ ಎಲ್ಲ ಮುತ್ತೈದರಿಗೂ ಕೂಡ ಉಡಿ ತುಂಬುವುದರ ಮೂಲಕ ದೇವಿಯನ್ನು ಶಾಂತಗೊಳಿಸಿ ನಮ್ಮ ಮುಂದೆ ಕಾರ್ಯಕ್ರಮಗಳು ಅಂದ್ರೆ ಮದುವೆ ಮುಂಜುವೆ ಕಾರ್ಯಕ್ರಮಗಳು ಎಲ್ಲ ಕೂಡ ಅಣಿಯಾಗುವಂಥದ್ದು ಇಲ್ಲಿಂದ ಪ್ರಾರಂಭವಾಗುತ್ತದೆ. ಎಲ್ಲರಿಗೆ ಹೇಳಿದ ನಮಸ್ಕಾರಗಳು. ಉಮೇಶ್ ರೆಡ್ಡಿ, ಮದರಖಂಡಿ, ಸದ್ಭಕ್ತರು ಮದರಖಂಡಿ.